ಮಂತ್ರಿ ಬುದ್ಧಿಗಳನ್ನ ತೋರಿಸ್ತಾ ಇದ್ರಲ್ವಾ? ನೋಡೋಣ, ನಿಮ್ ದುಡ್ಡ, ನಿಮ್ ಕೋಟಿನ, ಇಲ್ಲ ನಮ್ಮ ಹೋರಾಟ ಕೈ ತಗೋತೀವಿ. ಬರ್ದಿಟ್ಕೊಳಪ್ಪ, ಕ್ಯೂರಾಜ್ ಮೋಟಾರ್ ಓನರ್ ಬರ್ದಿಟ್ಕೋ ಇದನ್ನ. ಹೇಳಿದಲ್ವಾ, ಎಷ್ಟು ಜನ ಬಿಡಿಸ್ಕೋಬತ್ತೀಯ, ಬಿಡಿಸ್ಕೋಬಾ. ಇನ್ಮೇಲೆ ನಿನ್ ಯಾವ ರೀತಿ ಮಟ್ಟ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಕ್ಯೂರಾಜ್ ಮೋಟಾರ್ಸ್ ಓನರ್ ಎಷ್ಟು ಕೋಟಿಗಿದ್ರು ಕಾನೂನು ಮುಂದೆ ನಿನ್ ತಲೆ ಬಾಗ್ಲೇಬೇಕಪ್ಪ. ನಮ್ಗೆ ಗೊತ್ತಿದೆ, ಕಾನೂನು ಬಿಟ್ಟು ಹೋಗೋರಲ್ಲ ನಾವು. ಕಾನೂನು ಮುಂದೆ ನಿನ್ಗೆ ಹೆಂಗ್ ತಲೆ ಬಾಗಿಸ್ಬೇಕು, ಕಾನೂನು ಪಾಠ ಹೆಂಗ್ ಮಾಡ್ಬೇಕು. ದುಡ್ಡಿರ್ಬೋದು, ಕೋಟಿ 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 ಇರೋರೆಲ್ಲ ಇವತ್ತೆಲ್ಲೆಲ್ಲಿಗೋ ಹೋಗ್ಬಿಟ್ಟವ್ರೆ, ಹೆಂಗೆಂಗೋ ಆಗ್ಬಿಟ್ಟವ್ರೆ. ಕುಡಿಯೋ ತಪ್ಪು, ಬಡ್ಡಿ ವ್ಯಾಪಾರ ಮಾಡೋ ತಪ್ಪು, ಈ ರೀತಿ ಬೇರೆಯವರೆಲ್ಲ ಏನ್ ಕೆಲಸಗಳನ್ನ ಮಾಡಬಾರ್ದು ಅನ್ನೋದೇ ಕುರಾನಲ್ಲಿ ಇರೋದು. ಆದ್ರೆ ಒಬ್ಬ ಮುಸ್ಲಿಂ ಸಾಗಿ ತನ್ವೀರ್ ಪಾಷಾ ಅನ್ನೋರು, ಟ್ಯಾಕ್ಸಿ ಯೂನಿಯನ್ ಓಲಾ ಒಬ್ಬ ಟ್ಯಾಕ್ಸಿ ಅಸೋಸಿಯೇಷನ್ ತನ್ವೀರ್ ಪಾಷಾ, ಇವತ್ತು ನಾವೆಲ್ಲ ಸ್ನೇಹಿತರಾಗಿರೋಣ ಅಂತ ಹೇಳಿ ನಮ್ಮ ಜೊತೆಲಿ ಇದ್ಬೋದು. ಸೊ ನಮಗೆ ಸಂದರ್ಭ ಬಂದಾಗ ಅಥವಾ ಅವ್ರಿಗೆ ಅಗತ್ಯ ಇದ್ದಾಗ ನಮ್ಮ ಜೊತೆಲಿ ಬಂದು, ಸೊ ನಮಗೆ ಏನು ಚಟ ಇದೆ, ಎಣ್ಣೆ ಕುಡಿಯೋದನ್ನ ಡ್ರಿಂಕ್ಸ್ ಮಾಡೋದು, ಅದಕ್ಕೆ ನಮ್ಮನ್ನ ಜೊತೆಲಿ ಸೇರ್ಕೊಂಡು, ಸೊ ಅವರೇ ಟ್ರೈನ್ ಮಾಡಿದ್ರು, ಅದು ನಮ್ ಜೊತೆ ಸೇರ್ಕೊಂಡು ಏನ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡಕ್ಕೋಸ್ಕರ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಅವತ್ತಿಂದ ಜೊತೆಲೆ ಬರ್ತಾವ. ಬೆಂಗಳೂರು ನಗರದಲ್ಲಿ ಟ್ಯಾಕ್ಸಿ ಹಾಗೂ ಸಾರಿಗೆ ಉದ್ಯಮಕ್ಕೆ ಸಂಬಂಧಿಸಿದಂತೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಪ್ರಕರಣದಲ್ಲಿ ಕೆಲವರು ಕುರಾನ್ ಉಪದೇಶಗಳನ್ನು ತಪ್ಪಾಗಿ ಅರ್ಥೈಸಿ ಅಥವಾ ದುರುಪಯೋಗಪಡಿಸಿಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಪೀಡಿತರು ಹೇಳುವಂತೆ ತನ್ವೀರ್ ಪಾಷಾ ಎಂಬವರು ಮೊದಲು ಟ್ಯಾಕ್ಸಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಬಳಿಕ ಅವರು ನಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ದೂರ ಸರಿದರು. ಆದರೆ ನಂತರ ಮತ್ತೆ ನಮ್ಮೊಂದಿಗೆ ಸಂಪರ್ಕ ಸಾಧಿಸಿ ಹಣಕಾಸು ಹಾಗೂ ವ್ಯವಹಾರ ಸಂಬಂಧಿತ ವಿಚಾರಗಳಲ್ಲಿ ಒತ್ತಡ ಹೇರುವ ಹಾಗೂ ಬ್ಲಾಕ್ ಮೇಲ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪಗಳಿವೆ. ಈ ತನ್ವೀರ್ ಪಾಷಾ ಬಂದು ಒಂದು ಕಾಲ ಟೈಗರ್ ಕ್ಯಾಬ್ ಅಂತ ಹೇಳಿ ಟ್ಯಾಕ್ಸಿ ಚಾಲಕರ ಸಂಘಟನೆಯಲ್ಲಿ ಅವನು ಬಂದಂತವ್ರು. ನಂತರ ನಮ್ನೆಲ್ಲ ಸಂಘಟನೆ, ಆಟೋ ಸಂಘಟನೆಗಳ ಜೊತೆ ನಾವೆಲ್ಲ ಆಟೋ, ಟ್ಯಾಕ್ಸಿ ಎಲ್ಲರೂ ಒಟ್ಟಾಗಿ ಇರ್ಬೇಕು, ಸರ್ಕಾರನ ಚಾಲಕರ ಸವಲತ್ತುಗಳ ಬಗ್ಗೆ ನಾವು ಎದುರಿಸೋಣ ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ಇದ್ದೋ ಕೆಲಸದಂತದ್ದು. ಈ ಒಂದು ಸಂದರ್ಭದಲ್ಲಿ ಅನೇಕ ನಾವು ಕೋವಿಡ್ ಟೈಮ್ ಅಲ್ಲಿ ಇರ್ಬೋದು ಅಥವಾ ಇನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದಾದ ನಂತರ ಇವರು ನಮಗೆ ಆದಂತ ಟ್ರೇಡ್ ಯೂನಿಯನ್ ಅಲ್ಲಿ ಒಂದು ವೀಕ್ನೆಸ್ ಇದೆ, ಏನಂದ್ರೆ ಮುಖಂಡರುಗಳಿಗೆ. ಸೊ ಎಲ್ಲೋದ್ರು ಯಾವ ಊರಿಗೆ ಹೋದ್ರು ಗಿಫ್ಟ್ ಆಗಿ ನಮ್ಗೆ ಎಲ್ಲ ನಮ್ದು ಊಟನೋ ಡ್ರಿಂಕ್ಸ್ ಅರೇಂಜ್ ಮಾಡೋದು ಪದ್ಧತಿ ಇದೆ. ಇದು ನಾನು 43 ವರ್ಷದಿಂದ ನಾನು ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಮಗೆ ರೆಗ್ಯುಲರ್ ಆಗಿ ಕುಡಿಯೋ ಅಭ್ಯಾಸ ಇದೆ, ಇಲ್ಲ ಅಂತ ಏನಿಲ್ಲ, ಅದು ನಾನು ಒಪ್ಕೊಳ್ತೀನಿ, ನನ್ನ ವೈಯಕ್ತಿಕ. ಆದ್ರೆ ಈ ಒಂದು ಏನ ವೈಯಕ್ತಿಕ ಇಟ್ಕೊಂಡು ಡೈಲಿ ನಮ್ನ ವಾರದಲ್ಲಿ 1 ಸಲ 2 ಸಲ 3 ಸಲ ಮೀಟ್ ಮಾಡೋದು. ನಾನು ಅನೇಕ ಬಾರಿ ಪ್ರೆಸ್ ಕ್ಲಬ್ಗಳಲ್ಲಿ ನಾನು ಎಣ್ಣೆ ಕುಡಿಯೋದು ಹೋಗ್ತಾ ಇರ್ತೀನಿ. ಇವರು ಒಂದು ಬಾರಿ ನಮಗೆ ಕಳೆದ ಒಂದು ಸಂದರ್ಭದಲ್ಲಿ ಏನು ಅವ್ರದ್ದು ಹುಟ್ಟದ ಹಬ್ಬ ಸಂದರ್ಭದಲ್ಲಿ, ಸೊ ಅವತ್ತು ಪಾರ್ಟಿ ಕೊಡಿಸ್ತಾರೆ. ಅದು ಪ್ರೆಸ್ ಕ್ಲಬ್ ಅಲ್ಲಿ ಎಲ್ಲಾರು ನಾವು ಕುಡಿತೀವಿ, ಎಲ್ಲ ಸಂಘಟನೆಯವರು. ಇಂಥವ್ರ ಹೆಸರು ಅಂತ ನಾನು ಹೇಳಕ್ ಬರೋದಿಲ್ಲ. ಆ ಸಂದರ್ಭದಲ್ಲಿ ಎಣ್ಣೆ ಸ್ವಲ್ಪ ಟೈಮ್ ಮುಗ್ದಾಗ ಹೋಗೋಣಾಗಿಂತ ಅದು ಡ್ರಿಂಕ್ಸ್ ನ ಕ್ಲೋಸ್ ಮಾಡ್ತಾರೆ, ಬಿಲ್ ವಾರ ಇರ್ಲು. ಅದಾದ ನಂತರ ಅವ್ರು ಏನ್ ಮಾಡ್ತಾರೆ, ರೆಸಿಡೆನ್ಸಿ ರೋಡ್ ಅಲ್ಲಿ ಒಂದು ನಮ್ದೇ ಬಾರ್ ಇದೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಇದು ಲೈವ್ ಬ್ಯಾಂಡ್ ಆಗಿರ್ತದೆ, ಅಂದ್ರೆ ಹುಡುಗರಿ ಡ್ಯಾನ್ಸ್ ಮಾಡತಕ್ಕಂಥದ್ದು. ಅದು ಬಾರ್ ಇರೋದು ನಮಗ್ ಗೊತ್ತಿಲ್ಲ. ಸೊ ಇದು ಅಲ್ಲಿ ಹೋದಾಗ ಏನಾಯ್ತು, ಅವ್ರದೇ ಬಾರ್ ಅಂತ ಗೊತ್ತಾದಾಗ ಏನಾಯ್ತು, ಅವ್ರಿಗೆ ಅವಾಗ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿರ್ತದೆ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಕ್ಯಾಶಿಯರ್ಲಿ ನಮ್ಗೆ ಡ್ರಿಂಕ್ಸ್ ಮತ್ತೆ ವಗೇರೆಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ, ಫುಡ್ ಅದು ಇದನ್ನೆಲ್ಲ. ಸೊ ಇದಾದ ನಂತರ ನಮ್ಗೇನಾಗುತ್ತೆ, ಅಲ್ಲಿ ಮ್ಯೂಸಿಕ್ ನ ಪ್ಲೇ ಮಾಡಿದಾಗ ಹುಡುಗರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಮ್ ಪಡೆಗೆ ನಾವು ಚಟ, ನಮ್ಗೆ ಏನು ನಮ್ಮ ನಾವು ಹೋಗಿರೋದು ತನ್ವೀರ್ ಪಾಷಾ ಜೊತೆಲಿ ನಾವು ಹೋಗಿದ್ವಿ. ಟೈಗರ್ ಕ್ಯಾಬು ಅದು ಹಳೇದಾಯ್ತು. ನಂತರ ಅವರು ವ್ಯಾಪಾರಸ್ಥರು, ಅವರು ಬೆಂಗಳೂರು ನಗರದಲ್ಲಿ ಇದ್ದಾರೆ. ಈಗ ಮನೆ ಬಂದು ನಾಯಂಡಳ್ಳಿಯಲ್ಲಿ ಇದ್ದಾರೆ. ಸೊ ಇದಕ್ಕೆ ಏನು ಚಾಲಕರ ಸಂಘಟನೆ ಮುಖಂಡರುಗಳೆಲ್ಲ ಜೊತೆಲಿ ಕೂತ್ಕೊಂಡು ಎಣ್ಣೆ ಹಾಕುವ ಸಂದರ್ಭದಲ್ಲಿ ಒಂದು ಮ್ಯೂಸಿಕ್ ಹಾಕ್ದಾಗ, ಕನ್ನಡ ಹಾಡುಗಳು ಹಾಕ್ದಾಗ ನಾವು ಅದನ್ನ ಡ್ಯಾನ್ಸ್ ಮಾಡಿದ್ವಿ, ಸತ್ಯ. ಅದು ಯಾವುದೇ ಹುಡುಗಿರನ್ನ ಇಟ್ಕೊಂಡು ನಾವು ಡ್ಯಾನ್ಸ್ ಆಡಿಲ್ಲ. ಮ್ಯೂಸಿಕ್ ಸಪರೇಟ್ ಹಾಕಿದ್ರೆ ಅವ್ರ ಪಾಡಿಗೆ ಅವ್ರು ಆಡೋರು, ನಮ್ಮ ಪಾಡ್ ನಾವು ಡ್ಯಾನ್ಸ್ ಆಡಿದ್ವಿ. ಇದನ್ನೇ ಇವರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ, ತನ್ವೀರ್ ಪಾಷಾ ಅವರು ಬ್ಲಾಕ್ ಮೇಲ್ ಮಾಡ್ಕೊಂಡು ಕೆಲವೊಂದು ಮುಖಂಡರುಗಳನ್ನೆಲ್ಲ ನಿಮ್ದು ವಿಡಿಯೋ ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಬ್ಲಾಕ್ ಮೇಲ್ ಮಾಡಿ ಮಾಡ್ತಾ ಇದ್ದಾರೆ. ಇದು ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ತಪ್ಪಿದಸ್ತರು ನಾವ ಹೋಗಿದ್ ತಪ್ಪ, ಇಲ್ಲ ಅವ್ನ್ ಕರ್ಕೊಂಡು ಹೋಗಿದ್ ತಪ್ಪ, ಅಥವಾ ಅವನ ಬಾರ್ ಅನ್ನೋದು ನಮ್ದು ಸ್ನೇಹಿತಂದು ಅಂತ ನಾವು ಹೋಗಿದ್ ತಪ್ಪ. ಸೊ ಇದು ಪ್ರಶ್ನೆ ಏನಾಗುತ್ತೆ ಅಂದ್ರೆ, ನಮಗ್ ನಾವೀಗ ಪ್ರಶ್ನೆ ಮಾಡ್ಕೊಳ್ಳೋ ಪ್ರಶ್ನೆ ಆಗಿದೆ. ಜೊತೆಗೆ
ಇವತ್ತು ಅವಂದೇ ಬಾರ್ ಇದ್ದ ಮೇಲೆ ಅವಂದೇ ವ್ಯಾಪಾರಸ್ಥಲ್ಲಿ ನಾನು ಹೊಸದಾಗಿ ಬಾರ್ ಮಾಡ್ಕೊಂಡಿದ್ದೀನಿ, ಲೈವ್ ಬ್ಯಾಂಡ್ ಮಾಡಿದ್ದೀನಿ. ವ್ಯಾಪಾರಕ್ಕಾಗಿ ನಮ್ಗೆ ರೆಗ್ಯುಲರ್ ಆಗಿ ವಾರದಲ್ಲಿ ಒಂದ್ಸಲಿ 2 ಸಲ ಪ್ರಮೋಟ್ಗೆ ಅಂದ್ರೆ ಜನ ಬಂದಿಲ್ದಾಗೆಲ್ಲ ನಮ್ಮನ್ನ ಜನ ಇರೋ ತರ ಕುಂಡಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ನಾವು. ಆದ್ರೆ ಬ್ಲಾಕ್ ಮೇಲ್ ತಿರ್ಗಾ ನಮ್ಮ ಮೇಲೆ ಮಾಡಿ ಇದರಿಂದ ಏನಾಗ್ತಾ ಇದೆ, ನಾವು ಕುಟುಂಬಕ್ಕೆ ಎದುರಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಪೊಲೀಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಆಗ್ಲಿಲ್ಲ. ಇದೆಲ್ಲ ನಾವು ನಮ್ಗೇನು ಚಿಂತೆ ಆಗ್ತಾ ಇದೆ, ಇಲ್ಲ ನೇರವಾಗಿ ಕೋರ್ಟ್ಗೆ ಹೋಗೋಣ, ನ್ಯಾಯಾಧೀಶ ಮುಂದೆ ಹೋಗಿ ನಾವು ತಪ್ಪನ್ನ ನಾವು ಕುಡ್ದಿದ್ದು ಸತ್ಯ, ಡ್ಯಾನ್ಸ್ ಮಾಡಿದ್ ಸತ್ಯ. ಆದ್ರೆ ಯಾವ್ದೇ ಹುಡುಗಿನ ಇಟ್ಕೊಂಡು ನಾವು ಡ್ಯಾನ್ಸ್ ಆಡಿಲ್ಲ. ನಮ್ಮಪ್ಪ ನಾವು ಕುಡ್ದಿದೀವಿ, ಮ್ಯೂಸಿಕ್ ಹಾಕಿದ್ರೆ ಇಲ್ಲಿ ಯಾವ್ದೇ ಅಣ್ಣಮ್ಮ ದೇವ್ರ ಕರ್ಕೊಂಡು ಹೋದ್ರು ಡ್ಯಾನ್ಸ್ ಆಡ್ತೀವಿ, ಇನ್ಯಾವ್ದೋ ಊರಲ್ಲಿ ಊರಪ್ಪ ಆದಾಗೂ ಡ್ಯಾನ್ಸ್ ಆಡ್ತೀವಿ, ಅಲ್ಲೂ ಅದೇ ಕೆಲಸ ಮಾಡಿದ್ವಿ. ಅಷ್ಟೇ ಬಿಟ್ರೆ ಲೀಡರ್ಗಳು ಬೇರೆ ಏನು ಕೆಲಸ ಮಾಡಿಲ್ಲ. ಸೊ ಇದನ್ನ ಅವನು ಇಟ್ಕೊಂಡು ನಮ್ಮನ್ನ ಬ್ಲಾಕ್ ಮಾಡುವಂತ ಕೆಲಸ ಮಾಡಿದ್ರೆ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈ ಬೆಂಗಳೂರು ನಗರದಲ್ಲಿ ಏನು ಬಜಾಜ್ ಆಟೋ ಡೀಲರ್ಸ್, ಮೇನ್ ಡೀಲರ್ ಇದ್ದಾರೆ. ಒಂದು ಕಿವರಾಜ್ ಮೋಟಾರ್ಸ್, ಅಂಬಾ ಮೋಟಾರ್ಸ್ ಮತ್ತೆ ಎಸ್ಟೇಟ್ ಮೋಟಾರ್ಸ್. ಇವ್ರುಗಳ ಮಧ್ಯದಲ್ಲಿ ಪೈಪೋಟಿ, ಇವ್ರುಗಳ ಮಧ್ಯದಲ್ಲಿ ನಂಬರ್ 1 ಯಾರಾಗ್ಬೇಕು ಅನ್ನೋ ಒಂದು ಪೈಪೋಟಿಲಿ. ಸೊ ಇವ್ರು ಏನು ಮಾಡಿದ್ದಾರೆ, ಯಾರು ಕಿವರಾಜ್ ಪರ ಸಪೋರ್ಟ್ ಮಾಡ್ತಾವ್ರೆ, ಡೀಲರ್ಗಳು ಯಾರು ಸಪೋರ್ಟ್ ಮಾಡ್ತಾವ್ರೆ, ಯೂನಿಯನ್ ಲೀಡರ್ ಯಾರು ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳಿ ಒಂದು ಟಾರ್ಗೆಟ್ ಮಾಡ್ತಾರೆ ಕಿವರಾಜ್ನ. ಏನೋ ಕಿವರಾಜ್ ಮಾಲೀಕ ಓನರ್ನ 60 ವರ್ಷಗಳ ಇತಿಹಾಸ ಇಲ್ಲ ಅವ್ರನ್ನ ಒಂದು ಟಾರ್ಗೆಟ್ ಮಾಡ್ತಾರೆ, ನಿಮ್ಮನ್ನ ಬೀದಿಗೆ ತರ್ತೀವಿ ಅಂತೇಳಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕಿವರಾಜ್ ಮೋಟಾರ್ಸ್ ಸುಮಾರು 35 ವರ್ಷಗಳಿಂದ ಆಟೋ ಚಾಲಕರಿಗೆ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಅದು ಅವ್ರಿಗೆ ಹೃದಯ ಕಾಯಿಲೆ ಸಂಬಂಧಪಟ್ಟಂತೆ ಆಟೋ ಆಪರೇಷನ್ ಇರ್ಬೋದು, ಕಣ್ಣು ಆಪರೇಷನ್ಸ್ ಇರ್ಬೋದು, ಫೈಲ್ಸ್ ಇರ್ಬೋದು, ಇತ್ಯಾದಿಗಳು ನಾವು ಕರ್ಕೊಂಡು ಹೋದಾಗ ನಮ್ಗೆ ಸಹಾಯ ಮಾಡಿದ್ದಾರೆ ಅವ್ರ ತಂದೆಯವರು. ಈಗಿರ್ತಕ್ಕಂಥ ಮಗ ಇದ್ದಾರೆ ಪುಷುಚಂದ್ ಅಂತ, ಅವ್ರ ತಂದೆಯವರು ನಮ್ಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾವು ಚಾಲಕ ಸಂಘಟನೆಗಳು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೇವೆ ವಿನಃ ಯಾವುದೇ ವ್ಯಾಪಾರ ಇದ್ರೆ ವ್ಯಾಪಾರ ಮಾಡ್ತೀವಿ, ಇನ್ನೇನು ಕಳ್ತನ ಏನ್ ಮಾಡ್ತಿಲ್ಲ. ನಮ್ಮ ವೃತ್ತಿ ಇದು ನಮ್ಗಿಂತ ಜಾಸ್ತಿ ನಮ್ಮ ಸ್ನೇಹಿತರುಗಳಿಗೆ ಮಾಡ್ತಾವ್ರೆ. ಸುಮಾರು 2-3 ವರ್ಷ ಸ್ನೇಹಿತರು ಹೆಸರು ಬೇಡ, ಅವರು ನಮ್ ಜೊತೆಲಿ ಆಟೋ ಯೂನಿಯನ್, ಅವರು ಆಟೋ ಯೂನಿಯನ್ ಲೀಡರ್ಗಳು, ನಾವು ಆಟೋ ಲೀಡರ್, ಟ್ಯಾಕ್ಸಿ ಯೂನಿಯನ್ ಲೀಡರ್ ಅವ್ರಿದ್ದಾರೆ. 2 ಟ್ಯಾಕ್ಸಿ ಯೂನಿಯನ್ ಲೀಡರ್, 2 ಆಟೋ ಯೂನಿಯನ್ ಲೀಡರ್ ಇದ್ದೀವಿ. ಅವ್ರ ಜೊತೆ ಮೊದ್ಲಿಂದ ಇತ್ತು. ಲೋಕಪಾಲ ಫೇಸ್ಬುಕ್ ಅಲ್ಲೇ ಮಾಡ್ತಾ ಇದಾರೆ. ನಾನು ಈಗ ದಾಖಲೆ ವಿಡಿಯೋ ಎಲ್ಲವೂ ಫೇಸ್ಬುಕ್ ಅಲ್ಲಿ ಇದೆ. ಈಗ ನಮಗೇನ್ ಆಗ್ತಾ ಇರೋದಂದ್ರೆ ಮುಜುಗರ, 35 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದು ಯುವರಾಜು ನಮಗೆ ಇಷ್ಟೆಲ್ಲ ಮಕ್ಕಳಿಗೆ ಆಟೋ ಚಾಲಕ ಮಕ್ಕಳಿಗೆ ಸಹಾಯ ಮಾಡ್ಕೊಂಡ್ ಬಂದು ಇವನ್ನೆಲ್ಲರೂ ನಾವು ಸಹಾಯ ಮಾಡೋದಕ್ಕೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡಿದ್ವಿ. ಯಾಕಂದ್ರೆ 35 ವರ್ಷದಲ್ಲಿ ಯಾರು ಅವ್ರನ್ನ ಕಪ್ಪು ಚುಕ್ಕಿ ಅಲ್ದಂಗೆ ಕಿವರಾಜ್ ಮೋಟಾರ್ಸ್ ಬಂದಿದೆ. ಸೊ ಬಟ್ ಈಗ ಏನಾಗ್ತಾ ಇದೆ, ಡೀಲರ್ಸ್ಗಳು ಅವ್ರವ್ರ ಕೈ ಏನು ಬಜಾಜ್ ಆಟೋ ಏನ್ ಕಂಪ್ನಿ ಅಥರೈಸ್ ಇದ್ದಾರೆ, ಬಜಾಜ್ ಸಂಬಂಧ ಆಟೋ ರಿಕ್ಷಾದ್ರು, ಇವ್ರು ನಂಬರ್ 1 ಆಗಕ್ ಹೋಗಿ ನಮ್ಮನ್ನ ಬಳಸ್ಕೊಂಡಿದ್ದಾರೆ. ಯಾರು ಆಟೋ ಸಂಘಟನೆಗಳನ್ನ, ಟ್ಯಾಕ್ಸಿ ಸಂಘಟನೆ ಬಳಸ್ಕೊಂಡು ಆ ಕಡೆ ಎಸ್ಟೇಟ್ ಮೋಟಾರ್ಸ್ಗೆ ಒಂದಷ್ಟು ಜನ, 3 ಜನ 4 ಜನ ಆ ಕಡೆ ಹೋಗಿದ್ದಾರೆ. ಈ ಕಡೆ ನಾವೊಂದ್ 5 ಜನ ಈ ಕಡೆ ಇದೀವಿ. ಸೊ ನಾವು ಇಲ್ಲಿ ಅವ್ರೇನ್ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ಕಂಪ್ನಿಯವರು ಏನು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡು ಕೊಡ್ತಿದ್ರಿ, ಸರ್ಕಾರ ನಮ್ಗೆ ಗಾಡಿಗಳನ್ನ ಸೇಲ್ ಆಗಿದೆ, ನಮ್ಮ ಹತ್ರ ವ್ಯಾಪಾರ ಮಾಡಿದ್ರಿ, ಅಂತವ್ರನ್ನ ನಾವು ನಮ್ ಜೊತೆ ಇಟ್ಕೊಂಡಿದ್ದೇವೆ ವಿನಃ ಬೇರೆ ಯಾರನ್ನು ಇಟ್ಕೊಳಕ್ಕೆ ನಮ್ಗೆ ಬೇಕಾಗಿಲ್ಲ ಅಂತ ಒಂದು ಕಾರಣ ಕೊಟ್ಟು ಅವ್ರನ್ನ ಮೀಟಿಂಗ್ ಕರೆದಿರೋದಿಲ್ಲ. ಇವ್ರು ಮೀಟಿಂಗ್ ಕೊಡಿ ಅಂತ ಹೇಳಿರ್ತಾರೆ, ಬೆಂಗಳೂರು ಸಿಟಿಗೆ ನಂಬರ್ 1 ಆಗ್ಬೇಕಂತ ಹೊರಟಿರ್ತಾರೆ. ಸೊ ಹಾಗಾಗಿ ಈ ವ್ಯತ್ಯಾಸದಲ್ಲಿ, ಮಾತುಕತೆ ವ್ಯತ್ಯಾಸದಲ್ಲಿ ಇವರು ನಮ್ಮನ್ನ ಆಚೆ ಕಡೆ ಹೆಸರು ತಗೊಂಬಂದು ನನ್ನ ಹೆಸರು ಕರೆದು ಫೇಸ್ಬುಕ್ ಅಲ್ಲಿ, ಜೊತೆಗೆ ನಮ್ಮ ಹ್ಯಾಬಿಟ್ಗಳಿದೆ ಇವನ್ನೆಲ್ಲವನ್ನು ತಂದು ಆಚೆ ಬಿಡ್ತೀನಿ, ಹಂಗ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಏನಾಗ್ತಾ ಇದೆ, ಇದ್ರನ್ನ ನಡುವೆ ಬಜಾಜ್ಗೆ ನಾವ್ ಹೇಳ್ತಾ ಇದ್ದಿದ್ದು, ಮೊನ್ನೆ ಒಂದು ಸಭೆ ಆಗಿ ಡೀಲರ್ಸ್ ಎಲ್ಲಾರು ಸೇರಿ 3 ಜನನು ಆಟೋನ ಬಜಾಜ್ ಆಟೋನೇ ಸೇಲ್ ಮಾಡ್ತಾರೆ. ಡೀಲರ್ಗಳ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ಯೂನಿಯನ್ ಲೀಡರ್ ಯಾಕೆ ನೀವು ಆಚೆ ತರ್ತಾ ಇದೀರಿ? ಸೊ ನಾವು ಇದುವರೆಗೂ ಸರ್ಕಾರಕ್ಕೆ ಚಾಲಕರಿಗೆ 500 ರೂಪಾಯಿ ಪರ್ಮಿಟ್ ಕೊಡ್ಬೇಕಂತ ಹೇಳಿ ನಾವೆಲ್ಲ ಸಂಘಟನೆಗಳು ಇಲ್ಲಿ ಏನ್ ಕಿವರಾಜ್ ಪರವಾಗಿ ನಿಂತಿದೀವಿ, ನಾವು ಮಾಡ್ಕೊಟ್ಟಿದೀವಿ. ಇವ್ರು ಪರ್ಮಿಟ್ ಬಂದಿರೋ ಒಂದೇ ವಿಚಾರಕ್ಕೆ ಕಿವರಾಜು ಅವರೇ ಮಾಡ್ಕೊಂಡ್ ಬಂದವರಲ್ಲ 30 ವರ್ಷದಿಂದ, ಇವ್ರನ್ನೆಲ್ಲ ಬಳಸ್ಕೊಂಡು ನಮ್ಮನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದಾರೆ. ಸರ್, ಇದು ಡ್ಯಾನ್ಸ್ ಬಾರ್ಗೆ ಡ್ಯಾನ್ಸ್ ಬಾರಿಗೆ ಅದು ನಮ್ಮ ತನ್ವೀರ್ ಅವರು ಶಾರ್ಟ್ ಬಿಸ್ನೆಸ್ ಆಗಿ ಅದು ಮಾಡ್ತಾ ಇದ್ರು. ಜೊತೆಗೆ ಅವರು ಡ್ರಿಂಕ್ಸ್ ಅದು ಎಲ್ಲವೂ ನಮ್ಗೆ ಫ್ರೆಂಡ್ಸ್ ಅಂತ ಕೊಡ್ಸಿದಾರೆ, ಇಲ್ಲ ಅಂತಿಲ್ಲ. ಆದ್ರೆ ನಮ್ಮನ್ನ ಅದನ್ನೇ ಇಟ್ಕೊಂಡು ಅವಹೇಳನ ಮಾಡೋದಿದೆಯಲ್ಲ, ಇದು ನಮ್ಗೆ ನಾವ್ ಇದನ್ನ ನ್ಯಾಯಾಲಯಕ್ಕೆ ಹೋಗಿ ನಾವು ನ್ಯಾಯ ಕೇಳ್ಬೇಕಾಗಿತ್ತು. ಏನ್ ಡಿಮ್ಯಾಂಡ್ ಇದೆ? ನಾವ್ ಹೇಳೋದು ಈ ರೀತಿ ಮತ್ತೆ ಒಬ್ಬೊಬ್ಬನ ಲೀಡರ್ಗಳನ್ನ 35 ವರ್ಷ ನಾವು ಈ ಡ್ರೈವರ್ ವರ್ಗದಲ್ಲಿ ನೋಡಿ. ಈಗ ನಮ್ಮ ಏನು ಮುಸ್ಲಿಮ್ಸ್ ಬಾಂಧವರಲ್ಲಿ ಏನ್ ಕೇಳ್ತೀನಿ ಅಂತಂದ್ರೆ, ಕುರಾನ್ ಅಲ್ಲಿ ಏನ್ ಹೇಳಿದೆ, ಕುಡಿಯೋದ್ ತಪ್ಪು, ಬಡ್ಡಿ ವ್ಯಾಪಾರ ಮಾಡೋದ್ ತಪ್ಪು,
ಈ ರೀತಿ ಬೇರೆಯವರೆಲ್ಲ ಏನ್ ಕೆಲಸಗಳನ್ನ ಮಾಡಬಾರ್ದು ಅನ್ನೋದೇ ಕುರಾನಲ್ಲಿ ಇರೋದು. ಆದ್ರೆ ಒಬ್ಬ ಮುಸ್ಲಿಮ್ಸ್ ಆಗಿ ತನ್ವೀರ್ ಪಾಷಾ ಅನ್ನೋನು ಟ್ಯಾಕ್ಸಿ ಯೂನಿಯನ್ ಓಲಾ ಒಬ್ಬ ಟ್ಯಾಕ್ಸಿ ಅಸೋಸಿಯೇಷನ್ ತನ್ವೀರ್ ಪಾಷಾ ಇವತ್ತು ನಾವೆಲ್ಲ ಸ್ನೇಹಿತರಾಗಿರೋಣ ಅಂತ ಹೇಳಿ ನಮ್ ಜೊತೆಲಿ ಇದ್ದುಕೊಂಡು, ಸೊ ನಮಗೆ ಸಂದರ್ಭ ಬಂದಾಗ ಅಥವಾ ಅವ್ರಿಗೆ ಅಗತ್ಯ ಇದ್ದಾಗ ನಮ್ ಜೊತೆಲಿ ಬಂದು, ಸೊ ನಮ್ಮ ಏನು ಚಟ ಇದೆ ಎಣ್ಣೆ ಕುಡಿಯೋದು ಡ್ರಿಂಕ್ಸ್ ಮಾಡೋದು, ಅದಕ್ಕೆ ನಮ್ಮನ್ನ ಜೊತೆಲಿ ಸೇರ್ಕೊಂಡು, ಸೊ ಅವರೇ ಪೇ ಮಾಡಿದ್ರು ಆದ್ರೂ ನಮ್ ಜೊತೆ ಸೇರ್ಕೊಂಡು ಏನ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡಕ್ಕೋಸ್ಕರ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಅವತ್ತಿಂದ ಜೊತೆಲೆ ಬಂದವ್ರು. ನಾವ್ ಕೇಳ್ದಾಗಂತ ಪ್ರಶ್ನೆ ಜನರಲ್ಲಿ ಕುರಾನಲ್ಲಿ ಏನು ತೆಗ್ದಿರುವಾಗ ಬಡ್ಡಿ ಕೊಡೋದಿರ್ಬೋದು, ಎಣ್ಣೆ ಕುಡಿಯೋದಿರ್ಬೋದು, ಹುಡುಗಿ ಡ್ಯಾನ್ಸ್ ಬಾರ್ ಇರ್ಬೋದು, ಅಂದ್ರೆ ಏನು ಬೆಂಗಳೂರು ಲೈವ್ ಬ್ಯಾಂಡ್ ಇದೆ ಅದನ್ನ ನಾವು ಡ್ಯಾನ್ಸ್ ಬಾರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಏನಲ್ಲಿ ಡ್ಯಾನ್ಸ್ ಆಗ್ತದೆ, ಹುಡುಗಿಯರು ಡ್ಯಾನ್ಸ್ ಮಾಡ್ತಾರೆ. ಇಲ್ಲ, ಬೆಂಗಳೂರಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು, ಅದನ್ನ ಇವ್ರು ಏನ್ ಮಾಡಿದ್ರೆ ಪಾರ್ಟ್ನರ್ ಆಗಿ ಯಾರೋ ಜೊತೆ ಸೇರ್ಕೊಂಡ್ ಮಾಡಿರೋಂತ ಆಮೇಲೆ ಗೊತ್ತಾಯ್ತು. ಮೊದಲು ನಮ್ದು ಅಂತಂದ್ರು, ಅವರು ಕ್ಯಾಶ್ ಅಲ್ಲಿ ಕೂತ್ಕೊಂಡಾಗ ನಮ್ಗೆಲ್ಲ ಅವ್ರದ್ದು ಅನ್ಕೊಂಡಿತ್ತು. ಆಮೇಲೆ ಜೊತೆಗ ಇದು ಪಾರ್ಟ್ನರ್ ಕೆಲಸ ಮಾಡಿದಾರಂತ. ಡ್ರಿಂಕ್ಸ್ ಕೊಡೋ ಬಾರ್ನಲ್ಲಿ ಡ್ರಿಂಕ್ಸ್ ಇದೆ, ಕೆಲವು ಮತ್ತೆ ಏನೋ ಹುಡುಗರು ಡ್ಯಾನ್ಸ್ ಮಾಡೋದಿತ್ತು. ಸೊ ನಂತರ ಕೆಲವು ಡ್ರಗ್ಸ್ ಗಳು ಸಪ್ಲೈ ಇದ್ರಿಂದ ನಮಗ್ ಗೊತ್ತಾದ್ಮೇಲೆ ನಾವು ಸವಾಸ ದೂರಿಂದ ಅಂತಂದ್ವಾಗಿ ನಾವು ದೂರ ಆಗ್ಬಿಟ್ಟು ಎಲ್ಲರೂ. ಯಾಕಂದ್ರೆ ಅದು ವಿಷಯ ಬಂದ ಮೇಲೆ ನಾವು ದೂರ ಆಗ್ಬಿಟ್ಟು ಡ್ರಗ್ಸ್ ಸಪ್ಲೈ ಇದೆ ಅಂತೇಳಿ. ಸೊ ನಾಳೆ ದಿವಸ ಏನಾದ್ರು ರೈಡ್ ಆದಾಗ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಾವೆಲ್ಲ ಇದ್ದು ನಾವು ಈಗ ಸ್ನೇಹಿತರ ಪರವಾಗಿ ಬಿಡಿಸ್ಕೊಂಡ್ ಬರ್ಬೇಕಂತ ಸಂದರ್ಭ ಇರ್ಬೋದು. ಮತ್ತೆ ಇದ್ರಲ್ಲಿ ನಾವು ಯಾವ್ದಕ್ಕೂ ಮಸಿ ಬಳಸ್ಕೊಳಕ್ಕೆ ನಾವು ರೆಡಿ ಇರ್ಲಿಲ್ಲ. ಬಟ್ ಇಂಥ ನೀಚ ಕೆಲಸಗಳನ್ನ ಮಾಡ್ತಕ್ಕಂತ ಬಂದದ್ದು ತನ್ವೀರ್ ಪಾಷಾನವರು ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು, ಏನು ಶಿವರಾಜ್ ಪರ ಯಾರಿದ್ದಾರೆ ಕೆಲಸ ಮಾಡ್ಕೊಂಡು 30 ವರ್ಷಗಳಿಂದ ನಾವು 35 ವರ್ಷಗಳಿಂದ ಹಳೆ ಲೀಡರ್ಗಳಲ್ಲಿ ನಮ್ಮನ್ನೆಲ್ಲ ಸೇರಿ ಟಾರ್ಗೆಟ್ ಮಾಡಿಕೊಂಡು ಒಂದು 4 ಜನನ ಎತ್ಕಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ತನ್ವೀರ್ ಪಾಷಾ, ಮತ್ತು ಇನ್ನೊಬ್ಬ ದುರ್ಗೇಗೌಡ ಅಂತ ಏನು ಇವತ್ತೇನೋ ಅಸ್ಟೇಟ್ ಆಗ್ತವನಿಗೆ ಏನೂ ಚಾಲಕರದ ಕೊಡುಗೆ ಏನಿಲ್ಲ. ಆದರೂ ಸಹ ದೊಡ್ಡ ಪಂಡಿತ ಥರ ಫೇಸ್ಬುಕ್ಕಲ್ಲಿ ಬಂದು ಏನು ಹಂಗೆ ಮಾಡಾಕ್ಬಿಡ್ತೀನಿ, ಹಿಂಗೆ ಮಾಡಾಕ್ಬಿಟ್ಟು ದೊಡ್ಡ ರೌಡಿ ಥರ ಮಾತಾಡ್ತಾನೆ. ಇದು ಚಾಲಕ ಸಂಘಟನೆಗಳಿಗೆ ಅವೇರ್ನ ಮಾಡೋದಂಥದ್ದು ರೌಡಿ ಸಂಘಟನೆನೋ ಅಥವಾ ಇದು ಚಾಲಕ ಸಂಘಟನೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇದಕ್ಕೆ ಇನ್ನೊಬ್ಬ ಸ್ನೇಹಿತ ಏನು ಚೇತನ್ ಅಂತ ಇದ್ದಾರೆ, ಅವನು ಸಹ ಬೆಂಗಳೂರು ಆಟೋ ಸೇನೆ ಅಂತ ಅಧ್ಯಕ್ಷ ಅಂತ ಹೇಳ್ಕೊಂಡು ಇವರು ಸಹ ಕಂಪ್ನಿ ಪರ ನಿಂತ್ಕೊಂಡಿಲ್ಲ. ಕಂಪ್ನಿಯವರು ನಿಮ್ಗೆಲ್ಲ ಸಹ ಗಾಡಿ ಸೇಲ್ ಮಾಡ್ತಾ ಇರ್ಲಿಲ್ವ ನೀವೆಲ್ಲ? ಯಾವುದೋ ಒಂದು ಕಂಪ್ನಿ ಹಿಂದ್ಗಡೆ ಅವ್ರಿಗೇನು ಏನ್ ಉದ್ದೇಶ ಇದೆ ನಿಮ್ಗೆ ಟಾರ್ಗೆಟ್ ಏನಂದ್ರೆ ಬೆಂಗಳೂರಲ್ಲಿ ಈಗ ನಂಬರ್ 1 ಆಗ್ಬೇಕು, ಎಲ್ಲ ಕಂಪ್ನಿಗಳವರು ಫೈನಾನ್ಸರ್ಸ್ ಇವ್ರಿಗೆ ಸಲಾಮ್ ಹೊಡಿಬೇಕು ಹೇಳಿ ಅವ್ರ ಕಂಪ್ನಿಯವ್ರು ಏನ್ ಹೇಳ್ತಾರೆ, ವ್ಯಾಪಾರ ಯಾರು ಮಾಡ್ತಾರೋ ನಾವು ಅವ್ರಿಗೆ ಮಾತ್ರನೇ ಕಂಪ್ನಿಯವರು ಸಲಾಮ್ ಹೊಡಿಯೋದು. ಹಾಗಾಗಿ ಕಂಪ್ನಿಯವರು ಸಲಾಮ್ ಹೊಡಿಬೇಕಂದಾಗ ವ್ಯಾಪಾರ ದೃಷ್ಟಿ ಮನೋಭಾವ ಇಟ್ಕೊಬೇಕು. ವ್ಯಾಪಾರ ಅಂತಂದ್ರೇನು, ನಾವು ಸರ್ಕಾರದ ಸ್ಕೀಮ್ಗಳಲ್ಲಿ ಅಥವಾ ಇನ್ಯಾವುದೋ ಸ್ಕೀಮ್ಗಳಲ್ಲಿ ಜನರ ಚಾಲಕರಿಗೆ ಕೊಡಿಸಿ ನಮ್ಮ ಕುಟುಂಬಕ್ಕೆ ಅಂತ ಒಂದು 10% 15% ನಮ್ಮ ಜೀವನಕ್ಕೆ ಮಾಡ್ಕೋಬೇಕಾಗುತ್ತೆ. ಸಂಘಟನೆ ನಡೆಸಬೇಕು, ಕುಟುಂಬ ನಡೆಸಬೇಕು, ಮಾಡ್ಕೋಬೇಕಾಗಿದೆ. ಸೊ ಈ ರೀತಿ ಮಟ್ಟದಲ್ಲಿ ನಮ್ಗೆ ಸಹಕಾರವಾಗಿ ಇದ್ದಂಥದ್ದು ನಾವು ಬಿಡ್ತಾ ಇಲ್ಲ. ಯಾಕಂದ್ರೆ ಇದನ್ನ ತನಿಖೆಗೆ ಒಪ್ಪಿಸ್ತೀವಿ. ಸೊ ಇವತ್ತು ಅವರ ಬೆಂಬಲವಾಗಿ ಇವ್ರಿಗೆಲ್ಲ ನಿಂತ್ಕೊಂಡು ನಮ್ಮನ್ನ ಚೂ ಬಿಡ್ತದ ಇದೆಯಲ್ಲ, XYZ ತನ್ವೀರ್ ಪಾಷಾ ಅಂಡ್ ಅದರ್ಸ್ ಇಂಥವ್ರೆಲ್ಲಾರು ಸೇರಿ ಮಾಡ್ತಾ ಇರೋದು ನಮ್ಗೆ ಒಂಥರ ಬೆಂಗಳೂರಲ್ಲಿ 35 ವರ್ಷ ಮಾಡಿ ನಮ್ಗೆ ಈ ಸಂಘಟನೆ ವಿಚಾರ ಬಂದಾಗ ಅಸಹಾಯ ಬರ್ತಾ ಇದೆ. ಚಾಲಕರ ಮಧ್ಯದಲ್ಲಿ ಅಸಹಾಯ ತರ್ತಾ ಇದ್ದಾರೆ. ಇದನ್ನ ನ್ಯಾಯಾಲಯ ಪ್ರಶ್ನೆ ಮಾಡ್ತೀವಿ, ನ್ಯಾಯಾಲಯ ಉತ್ತರ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.